सुमवेदं शुभ्रकाजं सखाजं सुखमजमनपाजं मुक्त्युपाजं विमाजं ग्रहजमहममेयं ध्येयमाम्नाजगेयं सदजमसदजेजं श्रीसहायं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्यविशदप्रभाजालोल्लासो वहत सकलावत्यतमसे जगज्जन्मस्थेमप्रलयरचनाशीलवपुषे नमो शेषाम्नाजस्मृतिहृदयदीप्ताय हरजे येन प्रादुरभाविभूमिवलजे व्यस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं बुद्धं प्रमाणं समे भूजात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यान नलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ನೂರ 36ನೇಯ ಸುಧಾಮೂಲ. ಇಲ್ಲಿವರೆಗೆ ಘಟದಲ್ಲಿರೋ ರೂಪ ನಾವು ಕೈಯಿಂದ ಘಟವನ್ನ ಮುಟ್ಟಿದಾಗ ಯಾಕೆ ಗೊತ್ತಾಗಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ರು. ಕಣ್ಣು ಮುಚ್ಚಿಕೊಂಡು ಕೈಯಿಂದ ಯಾವುದೇ ವಸ್ತು ಮುಟ್ಟಿದ್ರು ಆ ವಸ್ತುವಿನ ಪರಿಚಯ ಆಗತ್ತೆ ನಿಜ, ಆದ್ರೆ ವಸ್ತುವಿನ ಕಲರ್ ಯಾವುದು ಅದು ಗೊತ್ತಾಗಲ್ಲ, ಬಣ್ಣ ಗೊತ್ತಾಗಲ್ಲ. ಬಣ್ಣದ ಪರಿಚಯ ಆಗ್ಬೇಕು ಅಂದ್ರೆ ಕಣ್ ತೆಗಿಲೇಬೇಕು. ವಸ್ತುತಃ ಬಣ್ಣ ಬೇರೆ ಅಲ್ಲ, ವಸ್ತು ಬೇರೆ ಅಲ್ಲ, ಒಂದೇ ಆದ್ರೂ ವಸ್ತು ಜ್ಞಾನ ಬರುತ್ತೆ ಹೊರತು ಅದರ ಬಣ್ಣ ಜ್ಞಾನ ಬರಲ್ಲ. ಯಾವಾಗ ಕೈಯಿಂದ ಮುಟ್ಟಿದಾಗ ತ್ವಗೀಂದ್ರಿಯ ಶಕ್ತಿ ಎಷ್ಟು ಅದು ವಸ್ತು ಗ್ರಹಣ ಮಾಡ್ಲಿಕ್ಕೆ ಗೊತ್ತಾಗತ್ತೆ. ವಸ್ತುವಿನಲ್ಲಿ ಕಾಠಿಣ್ಯ ಇದೆಯಾ, ಮೃದು ಆಗಿದೆಯಾ, ಹೇಗಿದೆ, ತುಂಬಾ ಗಟ್ಟಿ ಪದಾರ್ಥನ, ತುಂಬಾ ಮೆತ್ತಿನ ಪದಾರ್ಥನ, ಈ ರೀತಿ ಅದರಿಂದ ಗೊತ್ತಾಗುವಂಥದ್ದು ಮೃದು ಅಥವಾ ಕಠಿಣ ಅಷ್ಟೇ, ಕಠಿಣತ್ವ. ಇವೆರಡೇ ಗೊತ್ತಾಗತ್ತೆ ಹೊರತು ಅದು ಯಾವ ಬಣ್ಣದಲ್ಲಿದೆ ಅಂತ ಗೊತ್ತಾಗಲ್ಲ ಕೈಯಿಂದ ಮುಟ್ಟಿದಾಗ. ಅದಕ್ಕೆ ಇವರೊಂದು ಕಾರಣ ಕೊಟ್ರು. ಬೆಂಕಿನ ಕೈಯಿಂದ ಮುಟ್ತೀವಿ, ಕೆಲವ್ರಿಗೆ ಸುಡತ್ತೆ, ಕೆಲವ್ರಿಗೆ ಸುಡಲ್ಲ. ಯಾರಿಗ್ ಸುಡಲ್ಲ ಅಂದ್ರೆ ಯೋಗಿಗಳಿಗೆ ಸುಡಲ್ಲ, ಅಥವಾ ಚಂದ್ರಕಾಂತ ಮಣಿ ಹತ್ರದಲ್ಲಿ ಇಟ್ಟುಕೊಂಡಿದ್ರೆ ಬೆಂಕಿಯ ಒಳಗಡೆ ನಾವು ಕೈಯನ್ನ ಹಾಕಿದ್ರು ನಮ್ಗೆ ಆ ಕೈ ಸುಟ್ಟೋಗೋದಿಲ್ಲ ಆ ಬೆಂಕಿ ಅಂತ. ಹಾಗಾದ್ರೆ ನಾವು ಆ ಬೆಂಕಿಯ ಕಾರ್ಯ ಏನಿದೆ, ಆ ಸುಡೋದು ಅನ್ನೋದೇನ್ ಕಾರ್ಯ ಇದೆ
ಅದು ಸುಡ್ಲಿಲ್ಲ ಯಾಕೆ ಅಂದ್ರೆ ಏನೋ ಒಂದು ಪ್ರತಿಬಂಧಕ ಇದೆ. ಅಡೆತಡೆ ಇದ್ದಾಗ ಕೆಲಸ ನಡೆಯಲ್ಲ. ಹಾಗಂತ ಅದಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಬೆಂಕಿಗೆ ಸುಡುವಂತ ಶಕ್ತಿ ಇದೆ. ಅದು ಚಂದ್ರಕಾಂತ ಮಣಿ ಇದ್ದಾಗ ಏನು ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ, ಯಾಕೆ ಪ್ರತಿಬಂಧಕ ಇರೋದ್ರಿಂದ. ಹಾಗೆ ಇಲ್ಲೂ ಪದಗಳ ವಿಷಯದಲ್ಲಿ ಇದೆಲ್ಲ ನಮಗೆ ಅದರ ಉದಾಹರಣೆಗಳೆಲ್ಲ ಆಯ್ತು. ಇಲ್ಲಿ ಏನು, ಇಲ್ಲಿ ಹೇಗೆ ಅಂದ್ರೆ ಸತ್ಯಂ ಜ್ಞಾನವನಂತಂ ಬ್ರಹ್ಮ ಅಂತ ಹೇಳ್ತೀವಿ. ಹೀಗೆ ಅನೇಕ ವಾಕ್ಯಗಳನ್ನು ಹೇಳ್ತಾ ಬಂದ್ವಿ. ಅಲ್ಲಿ ಸತ್ಯಂ ಜ್ಞಾನವನಂತಂ ಬ್ರಹ್ಮ, ಇದರಲ್ಲಿ ಸತ್ಯ ಅನ್ನೋ ಶಬ್ದ ಅದು ಜ್ಞಾನ ಅನಂತ ಬ್ರಹ್ಮ ಎಲ್ಲವನ್ನೂ ಹೇಳ್ತಾ ಇದೆ ಅಂತ ಒಪ್ಬೇಕು. ಯಾಕೆ ಒಂದು ಶಬ್ದ ಸಾಮಾನ್ಯವಾಗಿ ಎಲ್ಲವನ್ನೂ ಹೇಳ್ತಾ ಇದೆ. ಈಗ ಬ್ರಹ್ಮ ಶಬ್ದ ಏನನ್ನು ಹೇಳ್ತಾ ಇದೆ? ದೇವರ ಬಗ್ಗೆ ಹೇಳ್ತಾ ಇದೆ. ಎಂಥ ದೇವರ ಬಗ್ಗೆ ಪ್ರಶ್ನೆ ಮಾಡಿಕೊಂಡು ಅದು ಸತ್ಯ, ಯಾವುದೇ ದೋಷ ಇಲ್ಲದೆ ಇರುವಂತಹ ದೇವರ ಬಗ್ಗೆ ಬ್ರಹ್ಮ ಶಬ್ದ ಹೇಳ್ತಾ ಇದೆ. ಹಾಗೆ ಪೂರ್ಣವಾದ ಜ್ಞಾನವನ್ನು ಪಡೆದ ಪರಮಾತ್ಮನ ಬಗ್ಗೆ ಬ್ರಹ್ಮ ಶಬ್ದ ಹೇಳ್ತಾ ಇದೆ. ಹೀಗೆ ಒಂದೇ ಬ್ರಹ್ಮ ಶಬ್ದ ಅನೇಕ ವಿಶೇಷ ಅರ್ಥಗಳನ್ನ ತಿಳಿಸ್ಕೊಡ್ತಾ ಇದೆ. ಹಾಗಾದ್ರೆ ಎಲ್ಲ ವಿಶೇಷಣೆ ತಿಳಿಸಿದ್ರೆ ಸತ್ಯ ಜ್ಞಾನ ಅನಂತ ಇಲ್ಲ, ಯಾಕೆ ಪದ ಬೇಕು? ಒಂದೇ ಸಾಕಲ್ಲ, ಬ್ರಹ್ಮ ಅನ್ನೋ ಪದವೇ ನಮ್ಗೆ ಅಷ್ಟರ್ಥ ತಿಳಿಸ್ಕೊಡತ್ತಲ್ಲ. ಅದಕ್ಕೆ ಇವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲ, ಬ್ರಹ್ಮ ಶಬ್ದನೂ ಕೂಡ ಎಲ್ಲಾ ಅರ್ಥವನ್ನ ಹಾಗೆ ವಿಶೇಷವಾಗಿ ತಿಳಿಸ್ಕೊಡ್ಲಿಲ್ಲ. ಬ್ರಹ್ಮ ಅಂದ್ರೇನು? ದೇವರು, ದೇವರಲ್ಲಿ ಏನೋ ಒಂದು ಗುಣ ಇರ್ಬೇಕು, ಏನೋ ಒಂದು ಗುಣವನ್ನ ಹೊಂದಿದ ದೇವರು. ಅದ್ ಯಾವ ಗುಣ ನಮಗ್ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಸತ್ಯಂ ಜ್ಞಾನವನಂತಂ ಅಂತ ಹೇಳಿ ಪ್ರತ್ಯೇಕವಾಗಿ ಅದನ್ನ ಒಂದೊಂದು ಶಬ್ದಗಳನ್ನ ಹೇಳಿತ್ತು. ಅಂದ್ರೆ ಏನರ್ಥ? ಶಬ್ದಕ್ಕೆ ಶಕ್ತಿ ಇದೆ ನಿಜ, ಅದು ಕೆಲವು ಸಲ ಹೊರಗ್ ಬರಲ್ಲ ಶಕ್ತಿ ಇದ್ರು. ಈಗ ಒಳ್ಳೆ ಯೋಗ್ಯತೆ ಇರತ್ತೆ, ಅದು ಹೊರಗ್ ಬರ್ಬೇಕಾದ್ರೆ ಏನೋ ಒಂದು ಕಾರಣ ಬೇಕು. ಯಾರೋ ಒಬ್ರು ಪ್ರಚೋದನೆ ಕೊಡ್ಬೇಕು, ನೋಡಿ ನಿಮ್ಗೆಲ್ಲ ತುಂಬಾ ಶಕ್ತಿ ಇದೆ, ನೀವ್ ಹೀಗೆಲ್ಲ ಮಾಡ್ಬೋದು. ಎಲ್ಲ ಮಾಡಿದ್ಮೇಲೆ ಅವಾಗ ಹೊರಗ್ ಬಂದ್ಮೇಲೆ ಹೌದಲ್ವಾ ಅಂತ. ತಮ್ಮಲ್ಲಿರೋ ಶಕ್ತಿನೇ ತಮಗೆ ಗೊತ್ತಿರಲ್ಲ, ಪರಿಚಯ ಇರಲ್ಲ. ಇಲ್ಲೂ ಅಷ್ಟೇ ಒಂದೊಂದು ಪದಕ್ಕೂ ವಿಶೇಷ ಅರ್ಥವನ್ನ ತಿಳಿಸುವಂತ ಶಕ್ತಿ ಇದೆ. ಅಂದ್ರೆ ಬ್ರಹ್ಮ ಶಬ್ದನೇ ಯಾವುದೇ ದೋಷ ಇಲ್ಲದೆ ಇರೋ ದೇವರನ್ನು ತಿಳಿಸ್ಬೋದು, ಅದಕ್ಕಷ್ಟು ಶಕ್ತಿ ಇದೆ. ಹಾಗೆ ಜ್ಞಾನ ಅನಂತ ಶಬ್ದಗಳಿಗೂ ಹಾಗೆ ಅದರ ಬಗ್ಗೆ ತಿಳಿಸ್ಲಿಕ್ಕೆ ಬ್ರಹ್ಮ ಶಬ್ದಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಅಷ್ಟು ಶಕ್ತಿ ಆ ಶಬ್ದಗಳಿಗೆ ಇದೆ. ಆದ್ರೆ ಪ್ರತಿಬಂಧಕ, ಏನೋ ಒಂದು ತೊಂದ್ರೆ, ಅಡ್ಡಿ ತರುವಂತಹ ವಸ್ತು ಇದ್ದಾಗ ಸಹಜವಾಗಿ ನಮ್ಮಲ್ಲಿ ಶಕ್ತಿ ಇದ್ರೂ ಏನು ಮಾಡ್ಕೊಳ್ಳಿಕ್ಕಾಗಲ್ಲ. ಇದಕ್ಕೆಲ್ಲ ನಾವು ಆನೆಯ ಉದಾಹರಣೆನ ಕೊಡ್ತಾ ಇರ್ತೀವಿ. ಶಾಸ್ತ್ರದಲ್ಲಿ ಆನೆಯ ಉದಾಹರಣೆನ ಕೊಡ್ತಾ ಇರ್ತಾರೆ. ಈ ಆನೆ ನಡಿಲಿಕ್ಕೆ ಅದಕ್ ಬರುತ್ತೆ, ಅದಕ್ಕೇನು ನಡೆಯೋದು ಹೇಳ್ಕೊಡ್ಬೇಕಾಗಿಲ್ಲ ಆನೆಗೆ, ಅಥವಾ ನಾವ್ ಅದನ್ನ ಸೊಳ್ಳನ್ನು ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ಬೇಕಾಗಿಲ್ಲ. ಆನೆಗೆ ಸಹಜವಾದ ಶಕ್ತಿ ಇದೆ ತಾನ್ ನಡಿಲಿಕ್ಕೆ. ಆದ್ರೆ ಆನೆನೂ ಕೂಡ ಕೆಲವು ಸಲ ನಡಿಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ ಇದೆ. ಯಾವಾಗ? ಗೋಕ್ಷುರಕ ಅಂತ ಒಂದು ಮುಳ್ಳು. ಆ ಮುಳ್ಳೇನು ಅಂದ್ರೆ ಅದು ಆನೆ ನಡಿಲಿಕ್ಕೆ ಆಗದೆ ಇರೋ ತರ ಮಾಡುವಂತ ಮುಳ್ಳು, ಅಷ್ಟು ದೊಡ್ಡ ಮುಳ್ಳಿರ್ಬೇಕು. ಆ ಮುಳ್ಳು ಚುಚ್ಕೊಂಡ್ರೆ ಆನೆಯ ಕಾಲಿಗೆ ಅದು ನಡಿಲಿಕ್ಕಾಗಲ್ಲ, ಅದು ಕಷ್ಟ, ಅದು ಆಗಲ್ಲ. ಅದಕ್ಕೆ ಒಂದ್ ಕಡೆ ನಿಂತ್ಕೊಂಡ್ ಬಿಡತ್ತಷ್ಟೇ, ಆಗಲ್ಲ, ಅದು ತೆಗಿಯೋವರೆಗೂ ಆಗಲ್ಲ ಅದಕ್ಕೆ. ಹಾಗಾದ್ರೆ ಮುಳ್ಳು ಚುಚ್ಕೊಂಡ್ಮೇಲೆ ಆನೆಗೆ ನಡಿಲಿಕ್ ಬರ್ಲಿಲ್ಲ ಅಂತ ಹೇಳಿ ನಡಿಲಿಕ್ ಶಕ್ತಿನೇ ಇಲ್ಲ ಆನೆಗೆ ಅಂತ ಯಾರು ಮಾತಾಡ್ತಾರ? ಅದಕ್ಕೆ ನಡಿಲಿಕ್ಕೆ ಬರತ್ತದಕ್ಕೆ. ಆದ್ರೆ ಯಾವಾಗ ಏನೋ ಒಂದು ಮುಳ್ಳಿನ ತರ ಅಂಟ್ಕೊಂಡ್ ಬಿಡ್ತಲ್ಲ, ಪ್ರತಿಬಂಧಕ ಬಂತಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ. ಅದೇ ತರನೇ ಜೀವನದಲ್ಲೂ ಅಷ್ಟೇ, ಎಲ್ಲ ಚೆನ್ನಾಗೇ ಇರ್ತಾರೆ, ಚೆನ್ನಾಗೇ ಮಾಡ್ತಾ ಇರ್ತಾರೆ, ಯಾಕೋ ಕೆಲವು ಸಲ ಆಗೋದೇ ಇಲ್ಲ. ಏನ್ ಮಾಡೋದು? ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಯೋಗ್ಯತೆ ಎಲ್ಲವೂ ಇದೆ, ಯಾಕೋ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಕರ್ಮ ಪ್ರತಿಬಂಧಕ ಅಷ್ಟೇ. ಪ್ರತಿಬಂಧಕ ಇದ್ದಾಗ ಏನು ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಂತ ಅದ್ರಲ್ಲಿ ಯೋಗ್ಯತೆ ಇಲ್ಲ ಅಂತ ಅರ್ಥ ಅಲ್ಲ, ಯೋಗ್ಯತೆ ಇತ್ತು. ಆದ್ರೆ ಆ ಕರ್ಮ, ಪ್ರಾರಬ್ಧ ಕರ್ಮ ಏನಿದೆಯಲ್ಲ, ಪ್ರತಿಬಂಧಕ, ಅದು ಕಳೆಯೋವರೆಗೂ ಅನಿವಾರ್ಯ. ಕಳೆದ ಮೇಲೆ ಸರಿ ಹೋಗುತ್ತೆ, ಅಲ್ಲಿವರೆಗೂ ಕಿಂಚಿತ್ ಕಾಲ, ಸ್ವಲ್ಪ ಕಾಲ ಕಷ್ಟ. ಅದೇ ರೀತಿ ಇಲ್ಲಿ ಪದಗಳಲ್ಲೂ ಎಲ್ಲ ಶಕ್ತಿ ಇದೆ, ಆದ್ರೆ ಹೇಳಲಿಕ್ಕೆ ಏನೋ ಒಂದು ಪ್ರತಿಬಂಧಕ ಸಿಗಾಕೊಂಡ್ಬಿಟ್ಟಿದೆ. ಆ ಪ್ರತಿಬಂಧಕ ಹೋಗೋವರೆಗೂ ಅದು ಹೇಳಲ್ಲ. ಹಾಗಾದ್ರೆ ನೀವು ಎಲ್ಲಾ ಕಡೆ ಈ ರೀತಿ ಕೆಲಸ ಆಗ್ಲಿಲ್ಲ ಅಂದ್ರೆ ಪ್ರತಿಬಂಧಕ ಇದೆ. ಈಗ ನಾವ್ ಅನ್ಕೊಳ್ತೀವಿ, ಆಗ್ಲಿಲ್ಲ ಅಂದ್ರೆ ಏನೋ ಒಂದು ತೊಂದರೆ ಬಂತು, ಏನೋ ಒಂದು ಪ್ರತಿಬಂಧಕ ಇದೆ, ಅದಕ್ಕೆ ಆಗ್ಲಿಲ್ಲ ಕೆಲಸ. ಹೀಗೆ ಹೇಳ್ತಾ ಹೋದ್ರೆ ಸಾಮಾನ್ಯವಾಗಿ ಒಂದರ್ಥವನ್ನು ಹೇಳ್ಬಾರ್ದು ಯಾವುದೇ ಶಬ್ದ. ಯಾಕೆ? ನೀವು ಎಲ್ಲಾ ಕಡೆ ಒಂದು ವಿಶೇಷ ಒಪ್ತೀರಿ, ವಿಶೇಷವನ್ನು ಒಪ್ಪಿ ಒಪ್ಪಿ ಏನ್ ಮಾಡ್ತೀರಿ? ಯಾಕೋ ನೀರು, ನೀರಿನ ಅಲೆ, ನೀರು, ನೀರಿನ ಈ ನೊರೆ ಎಲ್ಲ ಬೇರೆ ಬೇರೆ. ಇಲ್ಲ ಇಲ್ಲ, ಎಲ್ಲ ಒಂದೇ, ಆದ್ರೂ ಬೇರೆ ಬೇರೆ ಅಂತ ಯಾಕೆ ಹೇಳ್ತೀವಿ? ಅದು ವಿಶೇಷ ಅಲ್ಲೊಂದೇನೊಂದು ವಸ್ತು ಇದೆ, ಆ ವಸ್ತುವಿನ ಶಕ್ತಿನೇ ಅಂಥದ್ದು, ಅದು ಬೇರ್ಪಡಿಸ್ತಾ ಇರುತ್ತೆ. ಹೀಗೆ ನಾವು ಹೇಳುವಂತ ಕ್ರಮ ಇದೆ. ಹಾಗಾದ್ರೆ ಏನಾಯ್ತು? ಎಲ್ಲಾ ಕಡೆ ನೀವು ಕೆಲಸ ಆಗ್ಲಿಲ್ಲ ಅಂದ್ರೆ ಏನೋ ಒಂದು ಪ್ರತಿಬಂಧಕ ಇದೆ ಅಂತ ಹೇಳ್ತೀವಿ. ಹೀಗೆ ಹೇಳೋದಿದ್ರೆ ಆಗ ಸಾಮಾನ್ಯವಾದ ಅರ್ಥವನ್ನು ಯಾವುದೇ ಶಬ್ದ ತಿಳಿಸಬಾರ್ದು ಅಂತ ಆಗ. ಯಾಕೆ ಅಲ್ಲೂ ಯಾಕೆ ಹೋಗ್ಬಾರ್ದು ಪ್ರತಿಬಂಧಕವಾಗಿ?
ಅಲ್ಲೂ ಕೂಡ ಒಂದು ಸಾಮಾನ್ಯವಾದ ಒಂದು ಅರ್ಥನೂ ತಿಳಿಸೋದ್ ಬೇಡ ಯಾವುದೇ ಶಬ್ದ. ಉದಾಹರಣೆಗೆ ಪುಸ್ತಕ ಅನ್ನೋ ಶಬ್ದ ಪುಸ್ತಕ ಅನ್ನೋ ಅರ್ಥ ಹೇಳ್ಬೇಕು, ಅದು ಹೇಳೋದೇ ಇಲ್ಲ. ಯಾಕೆ? ಅದು ಸಾಮಾನ್ಯಾನ್ವಿತಾಭಿಧಾಯಕ. ಅಂದ್ರೆ ಪುಸ್ತಕ ಅಂದ್ರೆ ಪುಸ್ತಕದ ಹತ್ತಿರ, ಪುಸ್ತಕ ಯಾವ್ದ್ರ ಮೇಲಿದೆ? ಟೇಬಲ್ ಮೇಲಿದೆ. ಟೇಬಲ್ ಅನ್ನು ಪುಸ್ತಕ ಅನ್ನೋ ಶಬ್ದನೇ ಹೇಳುತ್ತೆ. ಆದ್ರೆ ಟೇಬಲ್ ಅಂತ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಆದ್ರೆ ಪುಸ್ತಕ ಇನ್ನೊಂದು ವಸ್ತುವಿಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ವಸ್ತು ಅಂದ್ರೆ ಅದು ಟೇಬಲ್ಲೇ. ಆದ್ರೆ ಇನ್ನೊಂದು ವಸ್ತು ಅಂತ ಗೊತ್ತಿದೆ, ಆ ಟೇಬಲ್ ಅಂತ ಗೊತ್ತಿದೆ, ಅದೊಂದು ವಸ್ತು. ಯಾಕೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಟೇಬಲ್ ಅಂತ ಬಳಸಿಲ್ಲ, ಬರೀ ಕಿವಿಯಿಂದ ಕೇಳಿದಾನಷ್ಟೇ. ಕಿವಿಯಿಂದ ಕೇಳಿದಾಗ ಪುಸ್ತಕ ಅಂದ್ರೆ ಎಲ್ಲ ಒಂದ್ ಕಡೆ ಇರುತ್ತೆ ಅಂತ ಅರ್ಥ. ಅದು ನಮ್ಮ ಬುಕ್ ಅನ್ನ ಇನ್ನೊಂದು ಬುಕ್ ಮೇಲೂ ಇಟ್ಟಿರ್ಬೋದು, ಇಲ್ಲ ಟೇಬಲ್ ಮೇಲೆ ಇಟ್ಟಿರ್ಬೋದು, ಇಲ್ಲ ನಮ್ ತಲೆ ಮೇಲೂ ಇಟ್ಕೊಂಡಿರ್ಬೋದು. ಏನೋ ಒಂದು ಇನ್ನೊಂದು ಕಡೆ ಇದೆ ಅಂತ ಗೊತ್ತಾಗತ್ತೆ ಪುಸ್ತಕ ಅಷ್ಟೇ ಹೊರತು ಇನ್ನೊಂದು ಯಾವುದು ಅಂತ ಗೊತ್ತಾಗಲ್ಲ. ಅದು ಗೊತ್ತಾಗ್ಲಿಕ್ಕೆ ಮತ್ತೆ ಒಂದೊಂದು ಪದ ಹಾಕ್ತಾ ಹೋಗ್ಬೇಕು ಬೇರೆ ಬೇರೆ, ಆಗ ಅದು ಸಾರ್ಥಕ ಅಂತ. ಸರಿ, ಇದೆಲ್ಲ ಹೇಳಿದ್ರಲ್ಲ, ಅಥ ಸಂಭಾವನಾ ಏವ ಏಷಾ ಉಕ್ತ. ಇದೆಲ್ಲ ಹೀಗೂ ನಮ್ಗೆ ಅರ್ಥ ಆಗತ್ತೆ ಅಂತ ಅಷ್ಟೇ ಹೇಳಿದ್ದು ಹೊರತು ನಿಜವಾಗಿ ಈ ಅಧಿಕರಣದಲ್ಲಿ ಈ ವಿಚಾರ ಅಂದ್ರೆ ಶಬ್ದ ವಿಶೇಷವಾದ ಅರ್ಥ ತಿಳಿಸಲ್ಲ, ಸಾಮಾನ್ಯವಾಗಿ ಅರ್ಥ ತಿಳಿಸುತ್ತೆ ಅನ್ನೋ ವಿಷಯ ಏನಿದೆಯಲ್ಲ, ಇದೆಲ್ಲ ಒಂದು ಹಂತದ ಊಹೆ. ಒಂದ್ ಹಂತಕ್ಕೆ ಹೋದಾಗ ಈ ತರ ಹೇಳ್ಬೋದಲ್ವಾ ಅಂತ ನಾವ್ ಅನ್ಸಿ ಹೇಳಿದ್ದಷ್ಟೇ. ಅಂದ್ರೆ ಆಗ ಇದನ್ನ ಯಾರು ಅಧಿಕರಣ ಸಿದ್ಧಾಂತ ಅಂತ ಕರೆಯಲ್ಲ. ಅಧಿಕರಣ ಸಿದ್ಧಾಂತ ಅಂದ್ರೆ ಏನು? ಯಾವ್ದಾರೊಂದು ಪ್ರಧಾನ ವಿಷಯ, ಒಂದ್ ಚಾಪ್ಟರ್ ಒಂದು ಪ್ರಧಾನ ವಿಷಯ ಇದೆ, ಅದೇ ಅಂತಿಮ, ಅದು ತೀರ್ಮಾನ. ಅದನ್ನ ಹೇಳಿ ಅದಕ್ಕೆ ಸಂಬಂಧಪಟ್ಟ ಯಾವ್ದಾರೊಂದು ವಿಷಯ ಇದ್ರೆ ಅದನ್ನ ಅಧಿಕರಣ ಸಿದ್ಧಾಂತ ಕರೀತಾರೆ. ಸಿದ್ಧಾಂತ ಅಂದ್ರೆ ನಿಶ್ಚಯ ಆಗಿರ್ಬೇಕು ಅಂತ. ಈಗ ನಾವು ಸಂಶಯ ಪಡ್ತಾ ಇದು ಹೀಗೂ ಇರ್ಬೋದೋ ಹಾಗೂ ಇರ್ಬೋದೋ ಏನೋ ಅಂತ ಹೇಳಿ ಯಾರಿಗಾರು ಬೇರೆಯವ್ರು ಕೊಟ್ಟ ಇದು ನಮ್ ಸಿದ್ಧಾಂತ ಅಂದ್ರೆ ಇವ್ರು ಮೂರ್ಖ ಅಂತಾರೆ. ಇದು ಸಿದ್ಧಾಂತ ಏನು, ನಿನಗೆ ನಿಶ್ಚಯ ಇಲ್ಲ, ನನಗ್ ಬಂದು ಹೇಳ್ತಾನೆ ಬೇರೆ ಅಂತ. ಈ ಹೇಳ್ಬೇಕಾದ್ರೆ ಅವನಿಗೆ ಮೊದಲು ನಿಶ್ಚಯ ಆಗಿರ್ಬೇಕಲ್ಲ. ಈಗ ನೀವು ಅಧಿಕರಣ ಸಿದ್ಧಾಂತ ಅಂದ್ರೆ ನಿಜವಾಗಿ ಸಿದ್ಧಾಂತ ಅಷ್ಟೇ, ಅದ್ರ ಬಗ್ಗೆ ಸಂಶಯ ಇಲ್ಲ. ನೀವೇನ್ ಮಾಡ್ತಾ ಇದೀರಿ? ಸಂಭಾವನಾ ಹೆಚ್ಚಾಗಿ ಹೀಗೆ ಇರ್ಬೇಕು, ಹೆಚ್ಚಾಗಿ ಆಗ್ಲೇಬೇಕು ಅಂತ. ಅಂದ್ರೆ ಒಂದು ಶಬ್ದಕ್ಕೆ ಎಲ್ಲಾ ತರಹದ ಶಕ್ತಿ ಇದ್ರು ಅದು ಕೇವಲ ಸಾಮಾನ್ಯವಾದ ಅರ್ಥ ತಿಳಿಸ್ತಾ ಇದೆ ಅಂದ್ರೆ ಅದಕ್ಕೆ ಬೇಕಾದ ಏನೋ ಒಂದು ಪ್ರತಿಬಂಧಕ ಇದೆ. ಹೀಗೆಲ್ಲ ಹೇಳ್ಬೇಡಿ, ಸುಮ್ನೆ ಕಲ್ಪನೆ ಇದು. ಇದು ಪ್ರಾಯ ಹೆಚ್ಚಾಗಿ ಹೀಗಿರ್ಬೋದೋ ಏನೋ ಅಂತ ನಿಮ್ಮ ಕಲ್ಪನೆ, ಹೀಗ್ ಮಾಡ್ಬೇಡಿ. ಸ್ಪಷ್ಟವಾಗಿ ಹೇಳಿ ಏನು ಅಂತ, ಅದನ್ನ ಹೇಳ್ಬೇಕು. ದಹಿ ಸಂಭಾವನಾ ಸಿದ್ಧಿ. ಸುಮ್ನೆ ಏನೋ ಒಂದು ಸಿದ್ಧಾಂತ ಅಂತ ಸಂಭಾವನೆ ತಗೊಂಡು ಸಿದ್ಧಾಂತ ಅಂತ ಪಟ್ಟಾಭಿಷೇಕ ಮಾಡಬೇಡಿ. ಯಾವ್ದನ್ನ ಎಲ್ಲಿ ಕೂಡಿಸ್ಬೇಕೋ ಅಲ್ಲೇ ಕೂಡಿಸ್ಬೇಕು. ಇನ್ಯಾವುದನ್ನ ತಗೊಂಡಲ್ಲ ಆಸನದಲ್ಲಿ ಕೂಡಿಸಿದ್ರೆ ಅದಾಗಲ್ಲ. ಅದು ಹಾಗೆ ಇಲ್ಲೂ ಕೂಡ ಅಧಿಕರಣ ಸಿದ್ಧಾಂತ ಅಂತ ಹೇಳಿದ ಮೇಲೆ ಅಲ್ಲಿ ನಮಗೆ ಊಹಾಪೋಹಗಳಿಂದ ಈ ತರ ಆಗಬಹುದೋ ಏನೋ ಅಂತ ಮಾಡಿ ನಿಶ್ಚಯ ಮಾಡೋದು ತಪ್ಪು, ಅದ್ ಸರಿ ಇಲ್ಲ. ಈಗ ಶ್ಲೋಕ ಬಂತು. ಸ್ವಾರ್ಥದೇವಾನ್ವಿತೋ ಯಸ್ಮಾತ್ ಕೇನಚಿತ್ ತದ್ವಿಶೇಷತಃ ಅನೇನೇತಿ ತದುಕ್ತೈವ ಜ್ಞಾಯತೆ ಅನುಭವೇನಹಿ. ಇದು ಅರ್ಥ ಹೇಳಾಗಿದೆ, ಮತ್ತೊಮ್ಮೆ ನೋಡೋಣ. ಸ್ವಾರ್ಥದೇವ ಅನ್ವಿತ, ತನ್ನ ಅರ್ಥನೇ ಇರುತ್ತೆ ಶಬ್ದಕ್ಕೆ. ಆದ್ರೆ ಕೇನಚಿತ್ ಆದ್ರೆ ಯಾವ್ದೋ ಒಂದು ಬೇರೆ ವಸ್ತುವಿನ ಸಂಬಂಧಕ್ಕೆ ಒಳಪಟ್ಟ ವಸ್ತು ಆಗಿರತ್ತಿದು. ಆಗ ಅದ್ ಯಾವ್ದು ಅಂತ ನಮಗ್ ಯಾವಾಗ ಗೊತ್ತಾಗತ್ತೆ? ಅನೇನೇ ಚಿತದುಕ್ತೈವ, ಇದೆ, ಈ ವಸ್ತುವಿನ ಜೊತೆಗೆ ಅದಿದೆ ಅಂತ ಬಾಯ್ಬಿಟ್ಟು ಹೇಳ್ಬೇಕು. ಅವ್ನು ಯಾವಾಗ್ಲೂ ಒಬ್ರ ಜೊತೆ ಮಾತಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಯಾವಾಗ್ಲೂ ಅವನೊಬ್ರ ಜೊತೆ ಮಾತಾಡ್ತಾನೆ ಫೋನ್ ನಲ್ಲಿ, ಯಾರು ಅಂತ ಗೊತ್ತಿಲ್ಲ, ಅದ್ ವಿಶೇಷವಾಗಿ ಜ್ಞಾನ ಇಲ್ಲ. ಆದ್ರೆ ಮೊಬೈಲ್ ಅಂದ್ಮೇಲೆ ಇವ್ನು ಯಾರ್ದೋ ಜೊತೆ ಮಾತಾಡ್ತಾ ಇರ್ತಾನೆ ಅಂತ ಫಿಕ್ಸ್. ಅದರಲ್ಲಿ ಜಾಸ್ತಿ ಮಾತಾಡ್ತಾ ಇರ್ತಾನೆ ಅಂದ್ರೆ ಯಾರೋ ತುಂಬಾ ಹತ್ರದವ್ರು ಇರ್ಬೇಕು ಇವ್ರು ಮಾತಾಡೋರು ಅಂತ ಆಯ್ತು. ಆದ್ರೆ ಯಾರು ಅಂತ ವಿಶೇಷ ಜ್ಞಾನ ಇಲ್ಲ, ಸಾಮಾನ್ಯ ಜ್ಞಾನ ಇದೆ. ಸಾಮಾನ್ಯ ಇವ್ನ್ ಯಾರ್ದೋ ಜೊತೆ ಅಷ್ಟೇ, ಯಾರೋ ಅಂತ ಜ್ಞಾನಕ್ಕೂ ಇವನ ಹೆಸರು ಹೀಗೆ ಅವನ ಜೊತೆಗೆ ಮಾತಾಡ್ತಾ ಇದಾರೆ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗೆ ಇಲ್ಲಿ ಪದಗಳು ಅಷ್ಟೇ. ಬ್ರಹ್ಮ ಅಂದ್ರೆ ದೇವರು. ಎಂಥ ದೇವರು? ಸಕಲ ಸದ್ಗುಣ ಪರಿಪೂರ್ಣನಾದ ಬ್ರಹ್ಮ. ಆ ಗುಣಗಳು ಯಾವ್ದು? ಸುಮ್ನೆ ಗುಣಗಳ ಸಕಲ ಸದ್ಗುಣ ಪರಿಪೂರ್ಣ ಅಂತ ಹೇಳ್ತಾ ಇರ್ತೀವಿ. ಏನ್ ಗುಣ? ಸತ್ಯಂ, ಜ್ಞಾನಂ, ಅನಂತಂ. ಅಂದ್ರೆ ಹಾಗಾದ್ರೆ ಏನಾಯ್ತು? ಯಾವುದೇ ಒಂದು ಪದಗಳನ್ನು ನಾವು ಬಳಸ್ತೀವಿ ಅಂತ ಆದ್ರೆ ಅಲ್ಲಿ ಸ್ಪಷ್ಟವಾಗಿ ಇನ್ನೊಂದು ಕೆಲವು ಶಬ್ದಗಳನ್ನು ಗಮನಿಸ್ಬೇಕು. ಇಲ್ಲ ಅಂದ್ರೆ ನಮಗೆ ಸರಿಯಾಗಿ ಅರ್ಥ ತಿಳಿಯೋದೇ ಇಲ್ಲ. ಹಾಗಾದ್ರೆ ಸರಿಯಾಗಿ ಅರ್ಥ ತಿಳಿಬೇಕು ಅಂದ್ರೆ ಆಚೆ ಈಚೆ ಇರುವಂತಹ ಪದಗಳನ್ನ ಗಮನಿಸ್ಬೇಕು. ಅದೇ ರೀತಿ ತದುಕ್ತೈವ, ಅದರಿಂದ ಇಂಥ ಪದದಿಂದ ಇಂಥ ಇದರಿಂದ ಅಂತ ನಾವು ಚೆನ್ನಾಗಿ ಹೇಳಿದಾಗ ಆಗ ಅನುಭವದಿಂದ ತಿಳ್ಕೊಬೇಕಂತೆ. ಹೌದು ಇದೆಲ್ಲ ದೇವರಲ್ಲಿ ಇದ್ದೇ ಇರತ್ತೆ ಅಂತ ಅನುಭವದಿಂದ ನಾವು ತಿಳ್ಕೊಳ್ಬೇಕು. ಯಸ್ಮಾತ್ ಕೇನಚಿತ್ ಅನ್ವಿತಜೇವ ಪದಾನಾಂ ಸ್ವಾರ್ಥ ಇತಿ. ಈ ತರ ಮಾತು ಬಹಳ ಪ್ರಸಿದ್ಧ. ಏನು?
ಯಾವುದೇ ಒಂದು ಶಬ್ದ ಆಗ್ಲಿ ತನ್ನ ಅರ್ಥವನ್ನು ತಿಳಿಸ್ತಾ ಇದೆ ಇನ್ನೊಂದು ಅರ್ಥದ ಸಂಬಂಧದೊಂದಿಗೆ, ಅದರ ಅಭಿಪ್ರಾಯ ಏನು ಅಂತ ಬಿಡಿಸ್ತಾರೆ. ತಸ್ಮಾತ್ ಉಕ್ತಂ ಯುಕ್ತಂ, ನಾವ್ ಹೇಳಿದ್ ಸರಿ ಅಂತ ಹೇಳಿ ಮುಗಿಸ್ಬಿಟ್ರು. ಅಂದ ಅರ್ಥ ಇಷ್ಟು. ಪ್ರತ್ಯೇಕವಾಗಿ ಒಂದೊಂದು ಪದ ತಗೊಳ್ಳಿ, ಒಂದೊಂದು ಪದ ತಗೊಂಡ್ರು ಅದು ತನ್ನ ಅರ್ಥವನ್ನ ಮತ್ತೆ ತನ್ನ ಅರ್ಥದ ಜೊತೆಗಿರೋ ಇನ್ನೊಂದು ಅರ್ಥ, ಅದು ಯಾವುದು ಅಂತ ನಿಶ್ಚಯ ಇಲ್ಲದೆ ಇರಬಹುದು, ಅಂತೂ ಇನ್ನೊಂದು ಅರ್ಥವನ್ನ ಅದು ತಿಳಿಸ್ತಾ ಇದೆ. ಹಾಗಾದ್ರೆ ಅದ್ ಯಾವುದು ಅಂತ ನಿಮಗೆ ಜಿಜ್ಞಾಸೆ ಬಂತ, ವಿಶೇಷವಾಗಿ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ, ಆಗ ಹತ್ತಿರದಲ್ಲಿರುವಂತಹ ಆಚೆ ಈಚೆ ಇರುವಂತ ಪದಗಳನ್ನ ಗಮನಿಸಿ. ಆ ಪದಗಳನ್ನ ಗಮನಿಸ್ಕೊಂಡಾಗ ಈ ಶಬ್ದಕ್ಕೆ ಇದೇ ಅರ್ಥ ಅಂತ ನಿಶ್ಚಯ ಮಾಡ್ಕೊಳ್ತೀವಿ. ಇದೆಲ್ಲ ನಮಗೆ ಬಹಳ ಪ್ರಸಿದ್ಧ. ಇದು ಹೇಗೆ ಅಂದ್ರೆ, ಇದಕ್ಕೊಂದು ಸಾಮಾನ್ಯವಾಗಿ ಇನ್ನೊಂದು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾರೆ. ಈಗ ಶಂಖಚಕ್ರ ಸಹಿತ ಹರಿಹಿ ಅಂತ. ಶಂಖಚಕ್ರ ಸಹಿತ ಹರಿಹಿ ಅಂದ್ರೇನು? ಶಂಖ ಚಕ್ರ ಇದನ್ನೆಲ್ಲ ಹಿಡ್ಕೊಂಡಿರೋನು ಹರಿ ಅಂತ. ಹರಿ ಅಂದ್ರೆ ಯಾರು ಅಂತ ಒಂದು ಪ್ರಶ್ನೆ ಬಂತು. ಹರಿ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋದು, ಹರಿ ಅನ್ನೋ ಶಬ್ದ ನಮ್ ಪಕ್ಕದ ಮನೆಯ ನರಹರಿಯಲ್ಲೂ ಹರಿ ಶಬ್ದ ಬಳಸ್ತೀವಿ. ನಮ್ ಪಕ್ಕದ ಮನೆ ಇನ್ನೊಬ್ಬ ಅವನು ಹರೀಶ ಅಂತಿದ್ದಾನೆ, ಅವನಲ್ಲೂ ಹರಿ ಅಂತ ಬಳಸ್ತೀವಿ. ನರಹರಿಯನ್ನು ಹರಿ ಅಂತ ಕರಿತೀವಿ, ಹರೀಶನನ್ನು ಹರಿ ಅಂತ ಕರಿತೀವಿ. ಈ ಹರಿ ಅಂದ್ರೆ ಕಪೀಶ, ಹರಿ ಅಂದ್ರೆ ಕಪಿ, ಕೋತಿ ಅಂತ ಅರ್ಥ. ಹರಿ ಅಂದ್ರೆ ಇಂದ್ರ ಅಂತ ಅರ್ಥ. ಎಷ್ಟರ್ಥ ಹರಿ ಶಬ್ದಕ್ಕೆ? ಸಾಮಾನ್ಯವಾಗಿ ಎಲ್ಲಾ ಅರ್ಥನೂ ಹೇಳ್ತಾ ಇದೆ ಹರಿ ಶಬ್ದ. ತನ್ನ ಅರ್ಥ ಸಂಬಂಧ ದೇವತೆನ ಹೇಳುತ್ತೆ, ಪ್ರಾಣಿನ ಹೇಳುತ್ತೆ, ಸಿಂಹ ಹೇಳುತ್ತೆ, ಹೀಗೆ ಅನೇಕ ವಸ್ತುಗಳನ್ನ ಹೇಳುವಂತದ್ದು ಹರಿ ಶಬ್ದ. ಅದೇ ಶಂಖ ಚಕ್ರ ಸಹಿತೋ ಹರಿ, ಶಂಖ ಚಕ್ರ ಇದರಿಂದ ಹರಿ ಇದಾನಲ್ಲಪ್ಪ ಅಂದ್ರೆ ತಕ್ಷಣ ಅಲ್ಲಿ ಸಿಂಹನೂ ನೆನಪಾಗಲ್ಲ, ಇಂದ್ರ ನೆನಪಾಗಲ್ಲ, ಯಾವ್ದು ನೆನಪಾಗಲ್ಲ. ಅಲ್ಲಿ ನೆನಪಾಗೋದು ಒಂದೇ, ವಿಷ್ಣು ಮಾತ್ರ. ಹಾಗಾದ್ರೆ ಒಂದು ಶಬ್ದಕ್ಕೆ ನಿಜವಾಗಿ ಶಕ್ತಿ ಇದೆ. ಹರಿ ಶಬ್ದ ವಿಷ್ಣುವನ್ನ ಹೇಳ್ತೆ, ದೇವರನ್ನ ಹೇಳ್ತಾ ಇದೆ ನಿಜ. ಆದ್ರೆ ಯಾವಾಗ ಕೇವಲ ಹರಿಯನ್ನು ಬಳಸ್ತೀವೋ ಸಂಶಯ ಶುರುವಾಯ್ತು. ಶಂಖಚಕ್ರ ಅಂತ ಬಳಸ್ಕೊಳ್ಳೆ ಓಹೋ ಆ ಚಿಹ್ನೆಯಿಂದ ಇವನು ಹರಿ ಅನ್ನೋ ಶಬ್ದಕ್ಕೆ ವಿಷ್ಣು ಅಂತಾನೆ ಅರ್ಥ. ಹಾಗಂತ ಹೇಳಿ ಹರಿ ಅನ್ನೋ ಶಬ್ದಕ್ಕೆ ವಿಷ್ಣು ಅನ್ನೋ ಅರ್ಥ ಹೇಳಲಿಕ್ಕೆ ಶಕ್ತಿ ಕಡಿಮೆ ಆಗಿತ್ತು ಅಂತಿಲ್ಲ. ಅದು ಇದ್ದದ್ದು ಹೊರಗ್ ಬಂದಿರ್ಲಿಲ್ಲ, ಈಗ ಹೊರಗ್ ಬಂತು. ಯಾವಾಗ? ಜೊತೆಗಿರುವಂತಹ ಪದಗಳನ್ನ ಗಮನಿಸಿದಾಗ. ಸರಿ, ಇಷ್ಟಾಗಿ ಏತದುಕ್ತಂ ಭವತಿ ಅಂತ ಸಂಗ್ರಹ ಮಾಡ್ತಾರೆ. ಒಟ್ಟೇನಾಯ್ತು ಅಭಿಪ್ರಾಯ ಅಂದ್ರೆ, ಅಭೇದೇನ ತಾವತ ವಿಶೇಷಾವಿಧಾನಂ ಪ್ರಾಪ್ತಂ. ಈಗ ಯಾವಾಗ ಅಭೇದ ಇರತ್ತೋ, ಅಂದ್ರೆ ಎರಡು ಒಂದೇ ಅಂತ ಆಗಿರತ್ತೋ, ಆಗ ವಿಶೇಷವನ್ನು ಹೇಳಲೇಬೇಕು ಅಂತ. ಅಂದ್ರೆ ಉದಾಹರಣೆಗೆ ವಿಶೇಷ ಅಂದ್ರೆ ಧರ್ಮಗಳು ಅಂತ ಅರ್ಥ. ಧರ್ಮ ಬೇರೆ ಅಲ್ಲ, ಧರ್ಮಿ ಬೇರೆ ಅಲ್ಲ. ಈಗ ಉದಾಹರಣೆಗೆ ರೂಪ ಬೇರೆ ಅಲ್ಲ, ಅದನ್ನು ಹೊಂದಿರುವಂತ ವಸ್ತು ಬೇರೆ ಅಲ್ಲ. ಹಾಲು ಬೇರೆ ಅಲ್ಲ, ಹಾಲಿನ ಬಣ್ಣ ಬೇರೆ ಅಲ್ಲ. ಅಥವಾ ನಮ್ಮ ದೇಹ ಬೇರೆ ಅಲ್ಲ, ನಮ್ಮ ಬಣ್ಣ ಬೇರೆ ಅಲ್ಲ. ಇದೆಲ್ಲ ನಾವು ಒಪ್ಲೇಬೇಕು, ಎರಡು ಬೇರೆ ಬೇರೆ ಅಲ್ಲದೆ ಇರೋದು. ಆದರೆ ಕೆಲವು ಸಲಿ ಒಂದೇ ಆದರೂ ಕೂಡ ನಮಗೆ ವಿಶೇಷವಾದ ಅರ್ಥ ತೋರೋದಿಲ್ಲ. ಒಂದೇ ದೇಹ ಬೇರೆ ಅಲ್ಲ, ಗುಣ ಬೇರೆ ಅಲ್ಲ, ಬಣ್ಣ. ಆದರೆ ಒಂದು ಜ್ಞಾನ ಬಂದಾಗ ಇನ್ನೊಂದು ಜ್ಞಾನ ಬರಲ್ಲ ಅಂತ ಹೇಳ್ತಾರೆ. ಅದು ಹೇಗೆ? ನಮ್ಗೆ ಅನುಭವಕ್ಕಿಲ್ವಲ್ಲ ಅಂದ್ರೆ, ತೊಗಿಂದ್ರೆ ಕಣ್ಣು ಮುಚ್ಕೊಂಡಿದ್ದಾಗ ಬರಲ್ವಲ್ಲ. ನಚ ತದಸ್ತಿ ಅನುಭವಿರೋಧ. ಆದರೆ ಯಾವತ್ತು ಎರಡು ವಸ್ತುಗಳು ಅಭೇದ ಅಂದ್ರೆ ಈ ಪದಾರ್ಥಗಳು, ಧರ್ಮಗಳು ಮತ್ತೆ ಧರ್ಮವನ್ನ ಹೊಂದಿರುವಂತ ವಸ್ತುಗಳು, ಇದು ಯಾವತ್ತು ಒಂದೇ ಅಂತ ಹೇಳ್ತೀವಿ ಅಂತ ಆದ್ರೆ, ಒಂದೇ ಆದ್ರೆ ವಿಶೇಷವನ್ನು ಹೇಳ್ಬೇಕು. ಅಂದ್ರೆ ಸಾಮಾನ್ಯವಾದ ಜ್ಞಾನ ಅಲ್ಲ, ವಿಶೇಷವಾದ ಜ್ಞಾನನೇ ಬೇಕು. ಎಲ್ಲ ಒಂದೇ ತಾನೆ. ಈಗ ಹಾಲು ಬೇರೆ ಅಲ್ಲ, ಹಾಲಿನ ಬಣ್ಣ ಬೇರೆ ಅಲ್ಲ ಅಂದ್ಮೇಲೆ ಹಾಲಿನ ಜ್ಞಾನ ಬಂತು ಅಂದ್ರೆ ಹಾಲಿನ ಬಣ್ಣ ಜ್ಞಾನ ಬರ್ಲೇಬೇಕಲ್ಲ. ಅದು ಬರ್ದೇ ಇರೋದು ಹೇಗ್ ಸಾಧ್ಯ? ಅನುಭವ ವಿರೋಧ. ಅದಕ್ಕೇನ್ ಮಾಡ್ಬೇಕು? ಪ್ರತೀತಿ ಪ್ರತಿಬಂಧಕತ್ವೇನ. ಅದು ಇದ್ರೂ ನಮಗೆ ಪ್ರತಿಬಂಧಕವಾಗಿ ಒಂದು ವಸ್ತು ಒಪ್ತೀವಿ ಅಂದ್ರೆ ಅದ ಜ್ಞಾನ ಬರೋದಿಲ್ಲ ಅಂತ. ಹೇಗ್ ಬರೋದಿಲ್ಲ ಅಂದ್ರೆ, ಅದಕ್ ವಿಶೇಷ, ಆ ವಸ್ತುವಿನ ಒಂದು ಸ್ವಭಾವ. ಆ ವಿಶೇಷದಿಂದಾಗಿ ಏನಾಗುತ್ತೆ? ಅದಿದ್ರೂ ನಮಗ್ ಜ್ಞಾನ ಬರೋದಿಲ್ಲ. ಈ ವಿಶೇಷ ಅನ್ನೋದಂತೂ ಎಲ್ರೂ ಒಪ್ಲೇಬೇಕು. ಇಲ್ಲ ದೋಷ ಎಲ್ರಿಗೂ ಬರುತ್ತೆ, ಅದನ್ನ ಒಪ್ಸಿದೀವಿ ನಾವು. ಏನೋ ಸುಮ್ನೆ ಹೇಳ್ತಾ ಇರೋದಲ್ಲ. ವಿಶೇಷ ಅಂತ ಜಗತ್ನಲ್ಲಿ ಒಪ್ಪದೇ ಇದ್ರೆ ಯಾರು ಕೂಡ ಇಂಥ ಮಾತುಗಳಿಗೆಲ್ಲ ಅರ್ಥನೇ ಇಲ್ಲ. ಈ ಮಾತುಗಳನ್ನ ಕೂಡಿಸ್ಲಿಕ್ಕೆ ನಿಮಗ್ ಬರಲ್ಲ. ಸರಿ, ಆದ್ರಿಂದ ಏನಾಯ್ತು? ಯಥಾ ಅನುಭವಮೇವ ಸ್ವೀಕಾರ್ಯ ಇತಿ ನಾತಿ ಪ್ರಸಂಗ ಕಶ್ಚಿತ್. ಆದ್ರಿಂದ ಜಯತೀರ್ಥರು ಹೇಳೋದಿಷ್ಟು, ನಮ್ಮ ಅನುಭವ ಹೇಗಿದೆಯೋ, ನಮಗೊಂದು ಶಬ್ದ ಕೇಳಿದಾಗ ಯಾವ ರೀತಿ ಅನುಭವಕ್ಕೆ ಬರ್ತಾ ಇದೆಯೋ ಅದಕ್ಕನುಸಾರಿಯಾಗಿ ನಾವು ಕಲ್ಪನೆ ಮಾಡ್ಬೇಕು, ಅಂದ್ರೆ ಹೇಳ್ಬೇಕು ಹೊರತು ಸುಮ್ನೆ ಹಾಗೆ ಹೇಳ್ಬಾರ್ದು ಅಂತ. ಇಲ್ಲಿಯವರೆಗೆ ನಾವು ಈ ಅನ್ವಿತಾ ವಿಧಾನ ಪಕ್ಷ ಅಂತ ಏನು ನಮ್ಮ ಸಿದ್ಧಾಂತದಲ್ಲಿ ಒಪ್ಪಿಕೊಂಡಿದ್ದಾರೆ ಅಂತ ಪಕ್ಷದ ಬಗ್ಗೆ ಇಲ್ಲಿವರೆಗೆ ನಾವು ನೋಡಿದ್ವಿ. ಏನಿದು ಅನ್ವಿತಾ ವಿಧಾನವಾದ ಅಂತ. ಇಲ್ಲಿಗೆ ಒಂದು ವಿಚಾರ ಮುಗಿಯತ್ತೆ. ಈ ವಿಚಾರ ಆದ ಮೇಲೆ ಬೇರೆ ಮತದವರ ಖಂಡನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು 137ನೆಯ ಸುಧಾಮೂಲದಲ್ಲಿ ಇದೆ. ಅಭಿಹಿತ ಅನ್ವಯಾದಿ ಪಕ್ಷಾಣಾಂ ಅಯುಕ್ತತ್ವಂ.
ಅನೇಕ ಮೀಮಾಂಸಕರು ಒಂದೊಪ್ತಾರೆ, ವ್ಯಾಕರಣ ಮತದವ್ರು ಒಂದೊಪ್ತಾರೆ, ಒಬ್ಬೊಬ್ರು ಒಂದೊಂದು. ಆದ್ರೆ ಅದು ಯಾವ್ದು ಸರಿ ಇಲ್ಲ. ನಾವು ಹೇಳಿದ್ದೇನಿದೆಯಲ್ಲ ಅದು ಸರಿಯಾಗಿದೆ, ಯುಕ್ತಿಯುಕ್ತವಾಗಿದೆ, ಒಳ್ಳೆಯ ಮಾತು, ಪ್ರಮಾಣ ಇದೆ ಅದಕ್ಕೆ. ಆದ್ರಿಂದ ಈ ಬೇರೆ ಪಕ್ಷಗಳು ಸರಿ ಇಲ್ಲ, ನಮ್ಮ ಪಕ್ಷ ಸರಿ ಇದೆ ಅಂತ ಹೇಳ್ಬೇಕಾಗಿದೆ. ಅದು ಯಾಕೆ ಅಂದ್ರೆ ಶಿಷ್ಯರ ಮನಸ್ಥಿತಿ ಸ್ಥಿರತೆ ಬೇಕಲ್ಲ. ಈಗ ಶಿಷ್ಯರಿಗೆ ಯಾವಾಗ ಸ್ಥಿರತೆ ಬರುತ್ತೆ? ಬೇರೆ ಮತದವರಿಂದ ದೋಷ ನಮಗ್ ಬರ್ತಾ ಇಲ್ಲ, ನಮ್ಮ ಮತ ಸರಿ ಇದೆ ಅನ್ಸಿದ್ರೆ ನಾವು ಸ್ವೀಕಾರ ಮಾಡ್ತೀವಿ. ನಮ್ಮ ಮತದಲ್ಲೂ ಕೂಡ ಅಂಕು ಡೊಂಕಿದೆ, ಏನೋ ಸರಿ ಇಲ್ಲ, ಉತ್ತರ ಇಲ್ಲ ಅಂದ್ರೆ ಬೇರೆ ಮತಕ್ಕೆ ಹೋಗ್ಬಿಡ್ತಾರೆ. ಈ ರೀತಿ. ಅದರಿಂದ ಸರಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು. ಅದಕ್ಕೋಸ್ಕರ ಆ ದೃಷ್ಟಿಯಲ್ಲಿ ಬೇರೆ ಮತದವರ ಅಸ್ವಾರಸ್ಯ, ಅವ್ರು ಎಲ್ಲಿ ತಪ್ಪಿದ್ದಾರೆ, ಯಾಕೆ ತಪ್ಪಬಾರ್ದಿತ್ತು, ಎಲ್ಲಿ ತಪ್ಪಿದ್ದಾರೆ ಅನ್ನೋ ಅಂಶಗಳನ್ನೆಲ್ಲ ಮುಂದೆ ನಿರೂಪಣೆ ಮಾಡ್ತಾರೆ. ಅದನ್ನೆಲ್ಲ ನಾಳೆ ದಿವಸದಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ವಿ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. 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 ನಮಸ್ಕಾರ.